ಅದೇ ಮೊನ್ನೆ ನಡೆದಿದ್ದ ಇನ್ಸಿಡೆಂಟಿಂದ ಎಲ್ಲರಿಗೂ ಭಯ ಆತಂಕ ಇದ್ದೇ ಇರುತ್ತೆ. ಆದರೆ ಪೊಲೀಸವರು ಮತ್ತು ಇಲ್ಲಿನ ಜಿಲ್ಲಾಡಳಿತ ಏನಿದೆ, ಡಿ ಸಿ ಅವರು ಏನಿದ್ದಾರೆ, ಅವರು ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಜರುಗಿಸಿದ್ದಾರೆ. ಅದರಂತೆ ನಾವುಗಳು ನಿಯಮನ ಪಾಲಿಸಲೇಬೇಕಾಗುತ್ತೆ. ಏನು 7 ಗಂಟೆಯಿಂದ ಬೆಳಗಿನ ಜಾವ ಅವಾಗೆಲ್ಲ 4:15 5 ಗಂಟೆಗೆಲ್ಲ ಹೊರಡ್ತಾಯಿದ್ರು ಪಾದಯಾತ್ರಿಗಳು. ಇವಾಗೆಲ್ಲ 7 ಗಂಟೆಗೆ ಮಾಡಿರೋದ್ರಿಂದ ನಾವು ಅದನ್ನು ಕ್ರಮಬದ್ಧವಾಗೇ ಅದನ್ನೆಲ್ಲ ಏನು ಮಾಡಿದ್ದಾರೆ ಅದನ್ನು ಕ್ರಮಬದ್ಧವಾಗಿ ನಾವು ಕೂಡ ಅನುಸರಿಸ್ಬೇಕಾಗತ್ತೆ. ಅವ್ರಿಗೆ ಸಹಕಾರ ಕೊಟ್ಟರೆ ನಮ್ಗಳಿಗೂ ಒಳ್ಳೆಯದಾಗಲಿ ಅಂತಲೇ ಅವರು ಏನು ರೂಲ್ಸ್ಗಳನ್ನ ಮಾಡಿರ್ತಾರೋ ಅದನ್ನೆಲ್ಲ ಎಲ್ಲರೂ ಫಾಲೋ ಮಾಡಲೇಬೇಕು. ಇವಾಗ ನಾವು ಬೆಳಗ್ಗೆ ಬಿಟ್ಟಾಗ ನಮ್ಮ ಜೊತೆಯವರೇನೆ ಸ್ವಲ್ಪ ಜನ ಬೇರೆ ಊರವರು ಸ್ವಲ್ಪ ಬೇಗನೆ ಹೊರಟ್ಬಿಟ್ರು. ಅವ್ರನ್ನ ಮುಂದೆ ಚೆಕ್ ಪೋಸ್ಟಲ್ಲಿ ಯಾರು ಪೊಲೀಸವರಿದ್ದರು ಅವ್ರನ್ನೆಲ್ಲರನ್ನೂ ಅವ್ರು ಬಸ್ಗೆ ಹತ್ತಿಸಿ ಕಳಿಸಿದ್ರು. ಆ ಥರ ಆಗೋದು ಬೇಡ. ಎಲ್ಲರೂ ಏನು 7 ಗಂಟೆಗೆ ಇದು ಮಾಡಿದ್ದಾರೆ ಅದೇ ಟೈಮ್ಗೆ ಎಲ್ಲರೂ ಹೊರಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾವುದೇ ಭಯ ಆತಂಕ ಬೇಡ. ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬರ್ಬೋದು. ಇದು ನನ್ನ ಮೊದಲನೇ ವರ್ಷದ ಪಾದಯಾತ್ರೆ. ನಾನು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಪಾದಯಾತ್ರೆ ಮಾಡ್ತಾ ಇದ್ದೀವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ 28ನೇ ವರ್ಷದ ಅಂಗವಾಗಿ. ದಯವಿಟ್ಟು ಪಾದಯಾತ್ರೆಗೆ ಬರುವಂತಹ ವ್ಯಕ್ತಿಗಳು, ಭಕ್ತಾದಿಗಳು ದಯವಿಟ್ಟು ಡಿ ಸಿ ಅವರು ಏನು ಆರ್ಡ್ರ್ ಮಾಡಿದ್ದಾರೆ ಅದನ್ನು ದಯವಿಟ್ಟು ಎಲ್ಲ ಫಾಲೋ ಮಾಡಿ. ಮತ್ತು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡೋಕೆ ಹೋಗ್ಬಿಡಿ. ಪ್ಲಾಸ್ಟಿಕ್ಗಳನ್ನ, ವಾಟರ್ ಬಾಟ್ಲುಗಳನ್ನ ಎಲ್ಲದರಲ್ಲಿ ಬಿಸಾಕ್ಬಿಡಿ. ಪರಿಸರನ ಉಳಿಸಿ, ಪರಿಸರನ ಕಾಪಾಡಿ. ದಯವಿಟ್ಟು ಎಲ್ಲರೂ ರೂಲ್ಸ್ನ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ವಿರೂಪಾಕ್ಷ ಅಂತ ಬೆಂಗಳೂರಿನಿಂದ ಬಂದಿದ್ದೀನಿ. ಇದು ಫಸ್ಟ್ ಟೈಮ್ ಬಂದಿರೋದು. ಸುರಕ್ಷತೆ ದೃಷ್ಟಿಯಿಂದ 4:15ಗೆ ಬಿಡ್ತಾಯಿದ್ರು ಅಂತ ಇಷ್ಟು ದಿವಸ. ಇವಾಗ 7 ಗಂಟೆ ಮೇಲೆ ಹೋಗಿ ಅಂತ ಹೇಳ್ಬಿಟ್ಟು ಉಪದೇಶ ಮಾಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಸೇಫ್ಟಿ. ಅದನ್ನು ನಾವು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಮಸ್ತೆ. ನಮಸ್ತೆ, ನಾನು ನಾಗರಾಜ್ ಅಂತ ಬೆಂಗಳೂರಿನಿಂದ ಬರ್ತಾ ಇದ್ದೀನಿ. ಇದು 3ನೇ ಸಾರಿ ಬರ್ತಾ ಇದ್ದೀನಿ. ಆದರೆ ಈ ಸಾರಿ ವ್ಯವಸ್ಥೆ ಭಾರಿ ಚೆನ್ನಾಗಿದೆ. ಆದರೆ ಬೆಳಗ್ಗೆ 7 ಗಂಟೆಗೆ ಬಿಟ್ಟರು. ಏನಂದರೆ ಅಲ್ಲಲ್ಲಿ ಬೋನ್ಗಳು ಇಟ್ಟಿದ್ದಾರೆ, ಏನೋ ಚಿರತೆ ಇದೆ ಅನ್ನೋ ಒಂದು ಭಯ ಇದೆ. ಆದರೆ ಎಲ್ಲ ಸೇಫ್ಟಿ ಮಾಡಿದ್ದಾರೆ. ಆಮೇಲೆ ಈಗ ವ್ಯವಸ್ಥೆ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಇನ್ನೂ ಕೆಲವು ಜನಕ್ಕೆ ಏನಂದರೆ ಇರಬಹುದೇನೋ, ಚಿರತೆ ಏನೋ ಇದೆಯೋ ಇದು ಡೌಟ್ ಆಗಿದೆ. ಆದರೆ ಭಾರಿ ಚೆನ್ನಾಗಿದೆ. ಸುರಕ್ಷಿತವಾಗಿ ಎಲ್ಲರೂ ಸೇರ್ತಾ ಇದ್ದಾರೆ. ಚೆನ್ನಾಗಿ ಭಾರಿ